ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ವಿಶೇಷವಾಗಿ ಇವತ್ತು ನನ್ನ ಸಾಕ್ಷಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದರೆ ದೇವರು ನನ್ನನ್ನು ಯಾವ ರೀತಿಯಾಗಿ ಆರಿಸಿಕೊಂಡು, ಯಾವ ರೀತಿಯಾಗಿ ನಮ್ಮನ್ನು ನಡೆಸಿದನು, ಯಾವ ರೀತಿಯಾಗಿ ನಮ್ಮನ್ನು ತನ್ನ ಕೃಪೆಯಲ್ಲಿ ಇದುವರೆಗೆ ನಮ್ಮನ್ನು ಸೇವೆಯಲ್ಲಿ ನಿಲ್ಲಿಸಿದ್ದಾನೆಂಬುದಾಗಿ ಈ ಒಂದು ಹಂತಕ್ಕೆ ಬರುವಂತೆ ದೇವರು ಮಾಡಿದಂಥ ಉಪಕಾರವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಸಿದ್ಧಳಾಗಿ ಬಂದಿದ್ದೇನೆ. ಹಾಗೆ ದೇವರು ನನ್ನನ್ನು ಯಾವ ರೀತಿಯಾಗಿ ನಮ್ಮ ಕುಟುಂಬ ನಡೆಸಿದನು, ಯಾವ ರೀತಿಯಾಗಿ ನಾವು ದೇವರ ತಿಳ್ಕೊಂಡಿವಿ ಎಂಬುದಾಗಿ ನಿಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ಸಾಕ್ಷಿ ಮೂಲಕವಾಗಿ ದೇವರ ಮಹಿಮೆಯನ್ನು ಪಡಿಸಲಿಕ್ಕೆ ನನಗೊಂದು ಒಳ್ಳೆ ಅವಕಾಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ವಿಶೇಷವಾಗಿ ಈ ಸಮಯದಲ್ಲಿ ನೋಡಬೇಕಾದ್ರೆ ನಾನು ಒಂದು ಹಿಂದೂ ಕುಟುಂಬದಿಂದ ಬಂದವಳು. ಅದರ ಮಧ್ಯದಲ್ಲಿ ಅನೇಕ ಬಡತನ, ಅನೇಕ ಕಷ್ಟ, ಕಣ್ಣೀರ, ಶೋಧನೆ, ರೋಗ, ಬಾಧೆ, ಅನೇಕ ಹಿಂಸೆಗಳ ಮಧ್ಯದಲ್ಲಿಯೂ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಒಂದು ದೊಡ್ಡ ಕುಟುಂಬ. ಅದರ ಮಧ್ಯದಲ್ಲಿ ದೇವರು ನನ್ನನ್ನು ಒಂದು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಬ್ಬರ ಸಹೋದರರ ಮೂಲಕವಾಗಿ ನಾನು ಕರ್ತನ ತಿಳ್ಕೊಳ್ಳುವಂತೆ ದೇವರು ಸಹಾಯ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನಮಗೆ ಒಳ್ಳೆ ಒಂದು ಸಭೆ ನಾವಲ್ಲಿ ಹೋದ್ವಿ. ನಾನು ಹೋಗಿ ಆಮೇಲೆ ಅಲ್ಲಿ ನನಗೆ ಆ ಒಂದು ಸಭಾಪಾಲಕರು ಕುಟುಂಬವಾಗಿ ನನಗೆ ಪ್ರಾರ್ಥನೆ ಮಾಡುವಾಗ ನನಗೆ ನನ್ನಲ್ಲಿರುವಂಥ ಅನೇಕ ಒಂದು ದುರಾತ್ಮಗಳು, ಅನೇಕ ಎಲ್ಲ ದೇವರು ಬಿಡುಗಡೆಯನ್ನು ಕೊಟ್ಟು ಅದ್ಭುತವಾಗಿ ನನಗೆ ದೇವರು ಸಹಾಯ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ನಂಬಿಕೆ ಇರಲಿಲ್ಲ, ಆದರೂ ದೇವರಿಗೆ ಹೇಗೋ ಹೋಗಬೇಕೆಂಬುದಾಗಿ ನಾನು ಹೋದೆ. ಆದರೆ ಬಹಳ ತಿಂಗಳ ಒಳಗೆ ಹೋಗುವಾಗ ತಿಂಗಳವರೆಗೆ ನಾನು ಹೋದೆ. ಆಮೇಲೆ ನನಗೆ ಅಲ್ಲಿ ಅನೇಕ ದೇವರ ಕಾರ್ಯಗಳನ್ನು ಮಾಡುತ್ತಾ ದೇವರು ಅದ್ಭುತವಾಗಿ ನನ್ನನ್ನು ನಡೆಸಿದನು. ಪ್ರೇರೆ, ನಮ್ಮನ್ನು ಕುಟುಂಬವಾಗಿ ಸಹ ದೇವರು ನಡೆಸ್ತಾ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನನಗೆ ನನಗೊಂದು ಚರ್ಮದ ರೋಗ ಇತ್ತು ಪ್ರೇರೆ. ಅದನ್ನು ಹಾಗೆ ಪ್ರಾರ್ಥನೆ ಮಾಡುವಾಗ ಸಭಾಪಾಲಕರು ಕುಟುಂಬವಾಗಿ ಪ್ರಾರ್ಥನೆ ಮಾಡಿದರು. ಆವಾಗ ನನ್ನ ಮೈಯಲ್ಲಿ ಅನೇಕ ದುಷ್ಟ ಶಕ್ತಿಗಳು ಹೊರಗೆ ಬಂದು ಹೇಳಿ ನನಗೆ ದೇವರ ಮೂಲಕವಾಗಿ, ದೇವರ ಕಾರ್ಯದ ಮೂಲಕವಾಗಿ ಅಲ್ಲಿ ದೇವರು ನನಗೆ ಬಿಡುಗಡೆ ಕೊಟ್ಟರು. ಬಹಳವಾಗಿ ನನಗೆ ಹೋರಾಡಿ ನಮ್ಮ ಸಭಾಪಾಲಕರು ಕುಟುಂಬವಾಗಿ ಪ್ರಾರ್ಥನೆ ಮಾಡಿ ನನಗೆ ಬಿಡುಗಡೆ ಮಾಡಿದರು. ಆ ದೇವರು ಅವ್ರ ಮೂಲಕವಾಗಿ ಬಿಡುಗಡೆ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ನಾನು ಸಭೆಗೆ ಬರ್ತಾ ಇದ್ದೆ. ಆಮೇಲೆ ನನಗೆ ಮದುವೆ ಕಾರ್ಯ ದೇವರು ಕೈಗೂಡಿಸಿ ಕೊಟ್ಟರು. ಮದುವೆ ಕಾರ್ಯ ಸಹ ಆಗುವಂತೆ ದೇವರು ಸಹಾಯ ಮಾಡಿದ್ರು. 2004ನೇ ಇಸ್ವಿಯಲ್ಲಿ ನನ್ನ ಮದುವೆ ಆಗುವಂತೆ ದೇವರು ಸಹಾಯ ಮಾಡಿ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ನಾವು 2005ನೇ ಇಸ್ವಿಯಲ್ಲಿ ನಾನು ಜನವರಿ ತಿಂಗಳಲ್ಲಿ ಬಿಜಾಪುರ ಜಿಲ್ಲೆ ಬುರ್ನಾಪುರ ಹಳ್ಳಿಯಲ್ಲಿ ನಾವು ಸೇವೆ ಮಾಡೋದಕ್ಕಾಗಿ ಅಲ್ಲಿ ದೇವರು ನಮ್ಮನ್ನು ನಡೆಸಿದರು. ಅಲ್ಲಿ ಅನೇಕ ಬಹಳವಾಗಿ ಕಷ್ಟಗಳ ಮಧ್ಯದಲ್ಲಿ ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು, ಯಾವ ಫೆಸಿಲಿಟಿ ಇಲ್ಲ, ಯಾವ ಅನುಕೂಲತೆ ಇಲ್ಲ. ಅದರ ಮಧ್ಯದಲ್ಲಿ ದೇವರು ಪ್ರಿಯರೇ ನಮ್ಮನ್ನು ಕುಟುಂಬವಾಗಿ ನಡೆಸಿದನು ಪ್ರಿಯರೇ. ಏಕೆಂದರೆ ಅದು ಮರುಭೂಮಿಯ ಹಾಗೆ ಊರಿತ್ತು. ಆ ಊರಲ್ಲಿ ಯಾವ ಪರಿಚಯ ಇರಲಿಲ್ಲ, ಯಾವ ನಮಗೆ ಯಾರು ಸಹಾಯ ಸವಲತ್ತಿರಲಿಲ್ಲ, ಯಾರದು ಸಪೋರ್ಟ್ ಇರಲಿಲ್ಲ ಪ್ರಿಯರೇ. ಆದರೂ ದೇವರು ಅದರ ಮಧ್ಯದಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸಿದನು. ಮತ್ತು ನಮಗೆ 2 ವೀಲರ್ ಆಗಲಿ ಯಾವುದೇ ಅನುಕೂಲತೆ ಇರಲಿಲ್ಲ. ಮನೆ ಒಳ್ಳೆ ಮನೆ ಇರಲಿಲ್ಲ. ಸೀಟಿನ ಮನೆಯಲ್ಲಿ ನಾವು ಇದ್ದುಕೊಂಡು ಹಾಗೆ ನಾವು ಸೇವೆ ಮಾಡ್ತಾ ಬಂದ್ವಿ. ಮತ್ತು ಹಾಗೆ ಸೈಕಲ್ ಮೇಲೆ ನಾವು ಸೇವೆಗೆ ಹೋಗ್ತಾ ಇದ್ದೀವಿ. 10 ಕಿಲೋಮೀಟರ್ 15 ಕಿಲೋಮೀಟರ್ ತುಳ್ಕೊಂಡು ನಾವು ಹೋಗಿ ನಾವು ಕುಟುಂಬವಾಗಿ ಸೇವೆ ಮಾಡುತ್ತಾ ದೇವರ ಮಹಿಮೆಯನ್ನು ಸಲ್ಲಿಸಿದ್ದೇವೆ. ದೇವರಿಗೆ ಅನೇಕ ಆತ್ಮಗಳನ್ನು ಅಲ್ಲಿ ತರುವಂತೆ ದೇವರು ಸಹಾಯ ಮಾಡಿದರು. ಹಾಗೆ ಅಲ್ಲಿ ನನಗೆ 2 ಮಕ್ಕಳು ಸಹ ಹುಟ್ಟಿದರು. 2 ಮಕ್ಕಳು ಮಕ್ಕಳು ಅದು ಬೆಳೆಯುತ್ತಾ ಬರುವಾಗ ಅನೇಕ ಕಷ್ಟಗಳು ಅದು ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದ್ದರು ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಬಡತನ ನಾನು ಅಲ್ಲಿ ಅನುಭವಿಸಿದ್ದೇನೆ. ಏಕೆಂದರೆ ನಾವು ಪಟ್ಟಂತ ಪ್ರಯಾಸ ಅದನ್ನು ಹೇಳಲೇಬೇಕು. ಏಕೆಂದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತಿಯ ಜೀವಿತ ಎಂಬುದ ಹೇಳುವಾಗ ಅವರು ಮೊದಲನೇದಾಗಿ ಕಷ್ಟಗಳನ್ನು ಅನುಭವಿಸಿನೇ ಬಂದಿರ್ತಾರೆ. ಅದಕ್ಕೋಸ್ಕರ ಈಗಿನ ನೋಡಬೇಕಾದ್ರೆ ಆ ಕಷ್ಟ ಎಲ್ಲ ನಮ್ಮಲ್ಲಿ ಏನೂ ಇಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ಏಕೆಂದರೆ ಸೇವಕರು ನೋಡುವಾಗ ಬಹಳವಾಗಿ ಕಷ್ಟ ಅನುಭವಿಸಬೇಕಾಗುತ್ತೆ. ಏಕೆಂದರೆ ಅದು ಮುಳ್ಳಿನ ದಾರಿ ಎಂಬುದಾಗಿ ನನ್ನನ್ನು ನೋಡಲಿಕ್ಕೆ ಬಂದಾಗ ನಮ್ಮ ಸೇವಕರು ಹೇಳಿದರು ಪ್ರಿಯರೇ, ಮುಳ್ಳಿನ ದಾರಿ ಇದು ಸೇವೆ ಅಂದರೆ ಅದೊಂದು ಒಳ್ಳೆ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಹಾಗೆ ಗಂಜಿ ಆದರೂ ಕುಡಿದು ನಾವು ಜೀವನ ಮಾಡಬೇಕು. ನೀನು ರೆಡಿ ಇದೆಯಾ ಅಂತ ಕೇಳಿದ್ರು ಒಂದು ಮಾತು. ನಾನು ಎಲ್ಲದಕ್ಕೂ ಸಿದ್ಧಳಾಗಿದ್ದೇನೆ ಎಂಬುದಾಗಿ ಅವರು ಹೇಳಿದ ಅದೇ ಮಾತು ಇದುವರೆಗೂ ನನ್ನ ತಲೆಯಲ್ಲಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತ ಎಲ್ಲ
ಎಲ್ಲ ಘಟನೆಗಳ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಡದೆ ನಡೆಸ್ತಾ ಬಂದಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಪ್ರಿಯರೇ. ಯಾಕೆಂದರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಷ್ಟಗಳನ್ನು ಅನುಭವಿಸುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುತ್ತಾನೆಂಬುದಾಗಿ ನೋಡುವಾಗ ಅನೇಕ ವಾಕ್ಯಗಳ ಮೂಲಕವಾಗಿ ನನ್ನನ್ನು ದೇವರು ಬಲಪಡಿಸ್ತಾ ಧೈರ್ಯಪಡಿಸ್ತಾ ಬಂದ. ಆದರೂ ನಾನು ಅನೇಕ ಸಮಯಗಳಲ್ಲಿ ನಾನು ದೇವರ ಮೇಲೆ ಗುಣಗುಡ್ತಾ ಇದ್ದೆ, ಯಾಕೆ ಇಷ್ಟೊಂದು ನಾವು ಕಷ್ಟಪಟ್ಟು ಸೇವೆ ಮಾಡಬೇಕು, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಸೇವೆ ಮಾಡಿದ್ರೆ ನಮಗೇನು ಲಾಭ ಎಂಬುದಾಗಿ ನಾನು ನಮ್ಮ ಯಜಮಾನರು ಹೇಳ್ತಾ ಇದ್ದೆ ಪ್ರೇರೆ. ಆದರೂ ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರು ಹೇಳ್ತಾ ಇದ್ರು, ಇಲ್ಲ, ದೇವರು ಒಂದು ದಿನ ನಮಗೆ ಬಿಡುಗಡೆ ಕೊಡ್ತಾರೆ, ಈ ಕಷ್ಟಗಳ ಮಧ್ಯದಲ್ಲಿ ನಮಗೆ ದೇವರು ಏನೋ ಒಂದು ಜಯ ಮುಂದೆ ಇದೆ, ನೀನು ಸಮಾಧಾನವಾಗಿರಿ ಎಂಬುದಾಗಿ ಅವರು ಬಹಳವಾಗಿ ಒಂದು ಸಹಿಸಿಕೊಂಡು ಸಹನೆಯಿಂದ ತಾಳ್ಮೆಯಿಂದ ನನ್ನೊಟ್ಟಿಗೆ ಅವರು ಬಲಪಡಿಸಿ ನನ್ನನ್ನು ಧೈರ್ಯಪಡಿಸ್ತಾ ಬರುವಂಥ ಒಂದು ಸಮಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು 2010 ಇಸ್ವಿಯಲ್ಲಿ ನಾವು ಬೆಳಗಾವಿ ಪ್ರದೇಶಕ್ಕೆ ದೇವರು ನಮಗೆ ಒಂದು ದೇವರು ದರ್ಶನ ಕೊಟ್ಟ ಪ್ರಕಾರ ನಾವು ಅಲ್ಲಿ ಬಂದ್ವಿ ಪ್ರಿಯರೇ. ಹಾಗೆ 2010 ಇಸ್ವಿಯಲ್ಲಿ ನಾವು ಬಂದ್ವಿ. ಆಮೇಲೆ ಅಲ್ಲಿ ಒಂದು ಸಿಟಿ ಆದಂಥ ಒಂದು ಬೆಳಗಾವಿ ಜಿಲ್ಲೆ, ಅಲ್ಲಿಯೂ ಸಹ ನಮಗೆ ಬಹಳವಾಗಿ ನಾವು ಕಷ್ಟ ಅನುಭವಿಸಿವಿ. ಆರ್ಥಿಕವಾಗಿ ಊಟಕ್ಕೆ ಒಂದೊಂದು ದಿನ ಊಟಕ್ಕಾಗಿಯೂ ನಾವು ಎಷ್ಟು ಕಷ್ಟಪಟ್ಟಿವಿ, ಆದರೆ ಯಾರ ಮುಂದೆ ಹೇಳ್ಕೊಳ್ಳಿಲ್ಲ ಪ್ರಿಯರೇ. ಏಕೆಂದರೆ ಹೇಳ್ಕೊಂಡ್ರೆ ನಮಗೆ ಒಂದು ನಮ್ಮ ದೇವರ ನಾಮಕ್ಕೆ ಅಸಹ್ಯ ಎಂಬುದಾಗಿ ನಾವು ನಮ್ಮ ಯಜಮಾನರು ಬಹಳವಾಗಿ ಒಂದು ವೇದನೆ, ಒಂದು ಉಪವಾಸ ಪ್ರಾರ್ಥನೆ ಬಹಳವಾಗಿ ನಾವು ಹೋರಾಡಿ ದೇವರ ಸನ್ನಿಧಿಯಲ್ಲಿ ಎಲ್ಲವನ್ನು ಜಯಿಸುವಂತೆ ದೇವರು ಸಹಾಯ ಮಾಡಿದನು ಪ್ರಿಯರೇ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ಸಭೆ ಇರಲಿಲ್ಲ, ಆದರೂ ಒಂದು ನಮ್ಮ ಸಭೆ ಬೇಕು ದೇವರು ಎಂಬುದಾಗಿ ನಾವು ಕರ್ತನಲ್ಲಿ ಮೊರೆಯಿಟ್ಟು ಆಗ ಬೆಳಗಿನ ಜಾವ ಎಲ್ಲ ಸಮಯದಲ್ಲಿ ನಾವು ದೇವರಿಗೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಒಂದು ಒಳ್ಳೆ ಸಭೆಯನ್ನು ಒಂದು ಸಭಾಪಾಲಕರು ಹೇಳಿದರು ಪ್ರಿಯರೇ. ನಾನು ನಂಬಿದಂಥ ರಕ್ಷಣೆ ಹೊಂದಿದಂಥ ನಮ್ಮ ಸಭಾಪಾಲಕರು ನಾವು ಹೇಳಿದ್ವಿ ಅವರಿಗೆ, ಒಂದು ಸಭೆ ಇದ್ದರೆ ನಮಗೆ ಕೊಡ್ರಿ ಎಂಬುದಾಗಿ ಹೇಳುವಾಗ, ಒಂದು ಸಭೆ ಇದೆ ಎಂಬುದಾಗಿ ಅವರು ನಮಗೆ ಹೇಳಿ ನಮಗೆ ಕರೆಸಿ ನಮಗೆ ಹೇಳುವಾಗ ನಮಗೆ ಬಹಳ ಸಂತೋಷವಾಯಿತು. ಏಕೆಂದರೆ ನಮಗೆ ಒಂದು ಸಭೆ ಬೇಕಾಗಿತ್ತಲ್ಲ, ಅದು ದೇವರು ನಮಗೆ ಉತ್ತರ ಕೊಟ್ಟೆಂಬುದಾಗಿ ನಾವು ಬಹಳವಾಗಿ ಸಂತೋಷದಿಂದ ಅಲ್ಲಿ ಒಂದು ನಮ್ಮ ಸಭಾಪಾಲಕರ ಮನೆಗೆ ಬಂದು ನಾವೆಲ್ಲ ಅವ್ರು ಹೇಳುವಾಗ ಅವರಿಗೆ ನಾವು ಒಪ್ಪಿಕೊಂಡು ವಿಧೇಯರಾಗಿ ಅವ್ರು ಹೇಳುವಂಥ ಒಂದು ಗ್ರಾಮದಲ್ಲಿ ನಾವು ಒಂದು ಗೋಕಾಕ್ ತಾಲೂಕಿನ ಒಂದು ಗ್ರಾಮದಲ್ಲಿ ನಾವು ಸೇವೆ ಮಾಡುವಂತೆ ದೇವರು ಸಹಾಯ ಮಾಡಿಕೊಡೋದಕ್ಕೆ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಪ್ರಿಯರೇ. ಅದೇ ರೀತಿಯಾಗಿ ನಮಗೆ ಒಂದು ದೊಡ್ಡ ಒಂದು ಆಸ್ತಿ ಸಿಕ್ಕಂತೆ ನಮಗಾಯಿತು. ಯಾಕೆಂದರೆ ಸಭೆ ಇದ್ದರೆ ಏನೆಲ್ಲ ನಮಗೆ ಧೈರ್ಯವಾಗಿ ಸೇವೆ ಮಾಡಲಿಕ್ಕೆ ಉಂಟು ಪ್ರಿಯರೇ. ಏಕೆಂದರೆ ಮನೆಗಳಲ್ಲಿ ಹಾಲ್ಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಅನೇಕ ವಿರೋಧಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ಆದರೂ ಸಭೆ ಇದ್ರೂ ಸಮಸ್ಯೆ ಬರುತ್ತೆ, ಆದರೆ ಒಂದು ಧೈರ್ಯ, ಸಭೆ ಇರುವಾಗ ನಾವು ಏನಾದರೂ ಪ್ರಾರ್ಥನೆ ಮಾಡ್ಬೋದು ಜೋರಾಗಿ ಹೀಗೆ. ಆದರೆ ನಾವು ಬಾಡಿಗೆ ಮನೆಯಲ್ಲಿರುವಾಗ ಜೋರಾಗಿ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಅನೇಕ ದೆವ್ವಗ ಒಂದು ದುಷ್ಟ ಶಕ್ತಿಗಳನ್ನು ಬಿಡಿಸಲಿಕ್ಕೆ ಅಲ್ಲಿ ಸಮಸ್ಯೆ ಆಗುತ್ತೆ. ಹೀಗೆ ನಾವು ಅನೇಕ ಒಂದು ಬೆಳಗಾವಿ ಒಂದು ಪ್ರದೇಶದಲ್ಲಿ ಅಲ್ಲಿಯೂ ನಾವು ಬಹಳವಾಗಿ ಕಷ್ಟ, ಒಂದು ಸೇವೆ ವಿಷಯವಾಗಿ ನಾವು ಬಹಳವಾಗಿ ವೇದನೆ ಪಡ್ತಾ ಇರುವಂಥ ಸಮಯದಲ್ಲಿ ದೇವರು ನಮ್ಮ ಸಭಾ ಪಾಲಕರೊಟ್ಟಿಗೆ ಮಾತನಾಡಿ ಒಳ್ಳೆ ಒಂದು ಅವಕಾಶ ಅವರ ಮೂಲಕವಾಗಿ ನಮಗೆ ಒಳ್ಳೆ ಸಭೆ ಕೊಟ್ಟು ದೇವರು ಆ ಸಭೆಯಲ್ಲಿ ಇದುವರೆಗೂ ನಮ್ಮನ್ನು ನಡೆಸಿದ್ದಾನೆ ಪ್ರಿಯರೇ. ಹಾಗೆ ನಾವು 2013ರಲ್ಲಿ ಈ ಗೋಕಾಕ್ ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ದೇವರು ನಮ್ಮನ್ನು ಇದುವರೆಗೂ ನಡೆಸ್ತಾ ಇದ್ದಾನೆ. ಇಲ್ಲಿ ಬಂದ ಮೇಲೆ ನಮಗೆ ಯಾವ ಫೆಸಿಲಿಟಿ ಇದಿರಲಿಲ್ಲ, ಒಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ನಾವು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸಭಾಪಾಲಕರು ನಮ್ಮ ಕಷ್ಟವನ್ನು ನೋಡಿ, ಯಾಕೆಂದರೆ ನಾನು ಆ ಒಂದು ಸಭೆಯಿಂದ ರಕ್ಷಣೆ ಹೊಂದಿದಂಥ ಮಗಳೆಂಬುದಾಗಿ ನೆನೆಸಿ ಅವರು ನಮಗೆ ಒಂದು TVS XL ಕೊಟ್ಟರು. 2 ತಿಂಗಳಲ್ಲಿ ನಮಗೆ TVS XL ಕೊಟ್ಟು ಪ್ರಾರ್ಥನೆ ಮಾಡಿ ನಮ್ಮನ್ನು ಕಳಿಸಿದರು ಪ್ರಿಯರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯವನ್ನು ಯಾವಾಗಲೂ ನಾವು ಮರೆಯುವುದಿಲ್ಲ ಪ್ರಿಯರೇ. ಯಾಕೆಂದರೆ ದೇವರು ಅವರ ಮೂಲಕವಾಗಿ ನಮಗೆ ದೊಡ್ಡ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಯಾಕೆಂದರೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಎಂಬುದಾಗಿ ನೋಡುವಾಗ ಅದೇ ರೀತಿಯಾಗಿ ನಮಗೆ ತಂದೆ ತಾಯಿಗಳ ಹಾಗೆ ಅವರು ನಮಗೆ ಬಹಳವಾಗಿ ಪ್ರೋತ್ಸಾಹ ಕೊಟ್ಟು ಒಂದು ಎಕ್ಸೆಲನ್ನು ಕೊಟ್ಟು ಪ್ರೋತ್ಸಾಹ ಮಾಡಿ ಪ್ರಾರ್ಥನೆ ಮಾಡಿ ಕಳಿಸಿದರು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಭೆ ಕೊಡುವಾಗಲೂ ನಾವು ಸಂತೋಷವಾಗಿ ಆ ಸಭೆಯಲ್ಲಿ ಒಂದು ದೇವರ ಕಾರ್ಯಗಳನ್ನು ಮಾಡುತ್ತಾ ದೇವರ ಮಹಿಮೆಯನ್ನು ಪಡಿಸುತ್ತಾ ದೇವರ ಒಂದು ಕೊಡುವಂಥ ಆತ್ಮಗಳನ್ನು ಬಲಪಡಿಸುತ್ತಾ ಅನೇಕರನ್ನು
ರಕ್ಷಣಾ ಮಾರ್ಗದಲ್ಲಿ ನಡೆಸುವಂತೆ ದೇವರು ಸಹಾಯ ಮಾಡಿಕೊಡೋದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮುಂದೆ ಹೇಳಬೇಕಾದ್ರೆ ಅಲ್ಲಿಯೂ ನಮಗೆ ಅನೇಕ ಹೋರಾಟಗಳು, ಸಮಸ್ಯೆಗಳು, ವಿರೋಧಗಳು, ಅನೇಕ ತೊಂದರೆಗಳು. ಯಾಕೆಂದರೆ ಸೈತಾನನು ಸುಮ್ಮನೆ ಇರುವುದಿಲ್ಲ ಪ್ರಿಯರೇ. ಯಾಕೆಂದರೆ ದೇವರ ರಾಜ್ಯ ಕಟ್ಟುವಾಗ ಸೈತಾನನಿಗೆ ಏನಾಗುತ್ತೆ, ಕೋಪ ಬರುತ್ತೆ. ಅದಕ್ಕೋಸ್ಕರ ನಿತ್ಯ ರಾಜ್ಯಕ್ಕೆ ನಾವು ಅನೇಕರನ್ನು ಸೇರಿಸುವಾಗ, ಅನೇಕ ಒಂದು ಕಾರ್ಯಗಳನ್ನು ಮಾಡುವಾಗ, ಹೊಸ ಹೊಸ ಹಳ್ಳಿಗಳನ್ನು ಸಂಧಿಸುವಾಗ, ಹೊಸಬರನ್ನು ಕರೆಯುವಾಗ, ದೇವರು ಅನೇಕ ಹೊಸ ಹೊಸ ಮಕ್ಕಳು ಬರುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ವಿರೋಧಗಳು ಬಂತು, ಸಮಸ್ಯೆಗಳು ಬಂತು, ಆದರೂ ದೇವರು ಎಲ್ಲಕ್ಕೂ ನಮಗೆ ಜಯ ಕೊಟ್ಟ. ಯಾವುದ್ರ ಮೂಲಕ? ಪ್ರಾರ್ಥನೆ ಮೂಲಕವಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭೆಯಲ್ಲಿ ಈಗಾಗಲೇ ನಾವು ದೇವರ ಮುಂದೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಯಜಮಾನ ಒಂದು ವಾಕ್ಯ ಇದೆ ಪ್ರಿಯರೇ, ಯಜಮಾನನು ನೋಡುವಾಗ ಮಾತ್ರ ಕೆಲಸ ಮಾಡದೆ ಯಾವಾಗಲೂ ನಾವು ನಂಬಿಗಸ್ತರ ಕೆಲಸ ಮಾಡಬೇಕೆಂಬುದಾಗಿ ನಾವು ವಾಕ್ಯ ನೋಡ್ತೇನೆ. ಆ ವಾಕ್ಯ ಯಾವಾಗ ನಮ್ಮ ನೆನಪಲ್ಲಿ ಇರುತ್ತದೆ ಪ್ರಿಯ. ಯಾಕೆಂದರೆ ನಮಗೆ ಕೊಟ್ಟಿರುವಂಥ ಸೇವಕರು, ಕೊಟ್ಟಿರುವಂಥ ಒಂದು ಸಂಸ್ಥೆ ಆಗಲಿ, ಯಾವುದೇ ನಾವು ಅವ್ರು ನೋಡ್ತಾರೆ, ಯಾರು ನೋಡುತ್ತಾರೆ, ನಾವು ಅವ್ರಿಗೆ ಲೆಕ್ಕ ಒಪ್ಪಿಸಬೇಕೆಂಬುದಾಗಿಲ್ಲ. ನಮ್ಮನ್ನು ನೋಡುವ ದೇವರು, ಹಗಲು ರಾತ್ರಿ ನಮ್ಮನ್ನು ನೋಡುವ ದೇವರು, ಆತನಿಗೆ ಒಂದು ಮುಚ್ಚುಮರೆ ಇಲ್ಲ ಎಂಬುದಾಗಿ ದೇವರು, ನಮ್ಮ ದೇವರಾಗಿರುವಂಥ ದೇವರನ್ನು ನೋಡ್ತಾನೆ. ಅದಕ್ಕೋಸ್ಕರ ಅವರಿಗೆ ಆತನಿಗೆ ನಾವು ಲೆಕ್ಕ ಒಪ್ಪಿಸಬೇಕಾಗಿದೆ. ಅದಕ್ಕೋಸ್ಕರ ದೇವರು ನಾವು ನಮ್ಮ ಸಭೆಗೆ 70 ಜನ ಬರ್ತಾರೆ ಪ್ರಿಯರೇ. ಹಾಗೆ ಕಂಟಿನ್ಯೂ ಬರೋರು ಇದ್ದಾರೆ. ಹಾಗೆ ನಿಮಗೆ ಗೊತ್ತೇ ಇದೆ. ಯಾಕೆಂದರೆ ದೇವರ ನಮಗೆ ಸ್ತೋತ್ರವಾಗಲಿ. ಅನೇಕರು ಅದ್ಭುತಗಳನ್ನು ಹೊಂದ್ಕೊಳ್ತಾರೆ, ಹೋಗ್ತಾರೆ. ಹಾಗೆ ಅನೇಕರು ಕ್ರಿಸ್ಮಸ್ ಟೈಮ್ದಲ್ಲಿ ಹೆಚ್ಚಾಗಿ ಜನ ಬರ್ತಾರೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾಮಾಣಿಕವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥ ಒಂದು ದೇವರ ಕೃಪೆಯಲ್ಲಿ ನಮ್ಮನ್ನು ಅದ್ಭುತವಾಗಿ ಒಂದು ಹಳ್ಳಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ವಿಶ್ವಾಸಿಗಳು, ನಾವು ಯಾರ್ಯಾರಿಗೆ ದೀಕ್ಷಾಸ್ಥಾನ ಕೊಡಿಸಿದೆ ಅವರೆಲ್ಲರೂ ಸ್ಥಿರವಾಗಿ ನಿಂತುಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಾನೆ ಪ್ರಿಯರೇ. ಹಾಗೆ ಅನೇಕ ನಮ್ಮ ಸಭೆ ಮೂಲಕವಾಗಿ ಅನೇಕ ಮದುವೆ ಕಾರ್ಯಗಳನ್ನು ಮಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ಅನೇಕ ಮಕ್ಕಳ ಪ್ರತಿಷ್ಠೆ ಕಾರ್ಯವನ್ನು ಸಹ ನಾವು ಮಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ಇದುವರೆಗೆ ಅವೆಲ್ಲ ಮಕ್ಕಳಿಗೆ ಒಳ್ಳೆ ಆರೋಗ್ಯವನ್ನು, ಆಯುಷ್ಯವನ್ನು ಕೊಟ್ಟು ದೇವರು ಆ ಮಕ್ಕಳ ಭವಿಷ್ಯವಾಗಿ ಅನೇಕ ರೀತಿಯಾಗಿ ಅವರು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಈ ರೀತಿಯಾಗಿ ನಮ್ಮನ್ನು ಒಂದು ಅದ್ಭುತವಾಗಿ ತನ್ನ ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ ಪ್ರಿಯರೇ. ಇದು ಈ ಹಂತ ಹಂತವಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ ಪ್ರಿಯರೇ. ಆದರೆ ನಾನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೊಡಬೇಕಾದದ್ದನ್ನು ಇನ್ನೂ ಹೆಚ್ಚಾಗಿ ದೇವರಿಗೆ ನಾವು ಕೊಡಬೇಕೆಂಬುದಾಗಿ ನಮ್ಮಲ್ಲಿ ಇನ್ನೂ ತೀರ್ಮಾನ ಉಂಟು. ಏಕೆಂದರೆ ನಾವು ದೇವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೇವೆ. ದೇವರು ಹೇಳುವಂಥ ಮಾರ್ಗದರ್ಶನ, ದೇವರು ಕೊಡುವಂಥ ಆಲೋಚನೆ, ದೇವರು ಕೊಡುವಂಥ ದರ್ಶನಗಳ ಮೂಲಕವಾಗಿ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಒಳ್ಳೆ ಸಭಾಪಾಲಕರು ಸೇರಿ ಹೋಗಿದ್ರೆ ನಾನು ಇಷ್ಟೊಳಗೆ ಏನಾಗ್ತಿದ್ದು ನನಗೆ ತಿಳಿಯೋದಿಲ್ಲ ಪ್ರಿಯರೇ. ಏಕೆಂದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಸೇವಕರು, ಅಂಥ ಸಭಾಪಾಲಕರು ನಮಗೆ ಸಿಗದಿದ್ದರೆ ಸಿಕ್ಕಿದ್ದು ಎಷ್ಟೋ ನನಗೆ ಒಂದು ಭಾಗ್ಯಕರವಾಗಿದೆ. ಎಷ್ಟೋ ಸೇವಕರಿದ್ದಾರೆ ಈ ಲೋಕದಲ್ಲಿ, ಆದರೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಶುದ್ಧ ವಾಕ್ಯ, ಶುದ್ಧ ಆಲೋಚನೆ, ಶುದ್ಧವಾದ ಒಂದು ದೇವರ ವಾಕ್ಯಗಳನ್ನು ಅವ್ರು ಹೇಳುವಂಥವರಾಗಿದ್ದಾರೆ. ಅದೇ ಅವರನ್ನು ಮೆಚ್ಚಿಸೋದಕ್ಕಾಗಿ ನಾನು ಹೇಳ್ತಾ ಇಲ್ಲ ಪ್ರಿಯರೇ. ಏಕೆಂದರೆ ಅವರ ಒಂದು ಅಡಿಪಾಯದಲ್ಲಿ ನಾವು ಈ ಸೇವೆ ಮಾಡ್ತಾ ಇದ್ದೇವೆ. ಇಲ್ಲಾದರೆ ನಾವು ಒಂದು ಹಣಕ್ಕಾಗಿ ಅಲ್ಲ, ಒಂದು ಯಾವುದೇ ಒಂದು ಜನರ ಬಲಕ್ಕಾಗಿ ಅಲ್ಲ, ಒಂದು ಹೆಸರು ಗಳಿಸೋದಕ್ಕಾಗಿಯೂ ಅಲ್ಲ ಪ್ರಿಯರೇ. ಏಕೆಂದರೆ ನಮ್ಮ ಸಭಾಪಾಲಕರು ಯಾವ ರೀತಿಯಾಗಿ ಎಷ್ಟೋ ಅವರು ಕಷ್ಟ ನಾವು ಅವ್ರ ಸಾಕ್ಷಿ ಕೇಳ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಕಷ್ಟಗಳು ಏನೂ ಅಲ್ಲ ಎಂಬುದಾಗಿ ನಮಗೆ ಒಂದು ಧೈರ್ಯ ಉಂಟು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭಾಪಾಲಕರ ಕುಟುಂಬ ಇನ್ನೂ ಹೆಚ್ಚಾಗಿ ಅವ್ರನ್ನ ಆಶೀರ್ವಾದ ಮಾಡಲಿ, ಅವರ ಸೇವೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಯಾವಾಗಲೂ ನಮ್ಮ ಪ್ರಾರ್ಥನೆ ಆಗಿದೆ ಪ್ರಿಯರೇ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ 2 ಮಕ್ಕಳು, ನನ್ನ ಕುಟುಂಬವಾಗಿ ನಾವು ನಿನ್ನ ದೇವರ ಸೇವೆಯಲ್ಲಿ ಇದು ನಡೆಸ್ತಾ ಇದ್ದಾನೆ. ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ಸಾಕ್ಷಿ ಮೂಲಕವಾಗಿ ಇನ್ನೂ ಅನೇಕರಿಗೆ ದೇವರು ಒಳ್ಳೆಯದು ಮಾಡಬೇಕೆಂಬುದಾಗಿ, ನನ್ನ ಸಾಕ್ಷಿ ಅನೇಕರಿಗೆ ಒಂದು ಪ್ರಯೋಜನ ಆಗಬೇಕೆಂಬುದಾಗಿ ನಿಮ್ಮ ಮಧ್ಯದಲ್ಲಿ ಈ ಸಾಕ್ಷಿಯನ್ನು ಹೊತ್ತುಕೊಂಡು ಬಂದಿದ್ದೇನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ನಮ್ಮ ಹೆಸರು ಗಳಿಸೋದಕ್ಕಾಗಿ ಅಲ್ಲ, ನಮ್ಮ ಒಂದು ಹೆಸರು ಎಲ್ಲರಿಗೆ ಒಂದು ಪ್ರಸಿದ್ಧಿ ಬರೋದಕ್ಕಾಗಿ ಅಲ್ಲ, ದೇವರ ನಾಮ ಮಹಿಮೆ ಆಗಬೇಕಾಗಿದೆ. ಏಕೆಂದರೆ ವಾಕ್ಯ ಹೇಳ್ತಾ ಇದೆ. ಅದೇ ರೀತಿಯಾಗಿ ನಾನು ಒಂದು ವಿಷಯ, ದೇವರ ನಾಮಕ್ಕೆ ಸ್ತೋತ್ರ. ಅನೇಕ ಒಂದು ಸಮಯದಲ್ಲಿ ನಾನು ಗುಣಗುಟ್ಟಿದೆ. ದೇವರೇ, ಇಷ್ಟು ಕಷ್ಟಪಟ್ಟು ಊಟ ಇಲ್ಲದೆ, ಯಾವುದೇ ಒಂದು ಸ್ಪೆಷಾಲಿಟಿ ಇಲ್ಲದೆ, ಅನುಕೂಲತೆ ಇಲ್ಲದೆ ಇರುವಂಥ ಇಂಥ ಸೇವೆ ನಮಗೆ ಯಾಕೆ ಬೇಕ್ರಿ? ನಾವು ಬೇರೆ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ, ಏನಾದರೂ ಒಂದು ಕೆಲಸ ಮಾಡೋಣ ಎಂಬುದಾಗಿ ನಾವೇನು ಮಾಡ್ತಾ ಇದ್ದೆ, ಗುಣಗುಡ್ತಾ ಇದ್ದೆ, ದೇವರ ಮೇಲೆ ಗುಣಗುಡ್ತಾ ಇದ್ದೆ. ನಾನು ಒಂದೊಂದು ಸಾರಿ ನಮ್ಮ ಯಜಮಾನ್ರ ಮೇಲೆ ಸಹ ನಾನು ಗುಣಗುಟ್ಟಿದೆ. ಏಕೆ ಮದುವೆ ಆದ ಇಷ್ಟೊಂದು ಕಷ್ಟ ಯಾಕೆ ಬೇಕು? ಅನೇಕರು ನೋಡುವಾಗ ಎಷ್ಟೋ ಸುಖದಿಂದಿದ್ದಾರಲ್ಲ ಎಂಬುದಾಗಿ ನಾನು ಯೋಚನೆ ಮಾಡಿದುಂಟು ಪ್ರಿಯರೇ. ಯಾಕೆಂದರೆ ನಿಮ್ಮ ಮುಂದೆ ನಾನು ಸರಿಯಾದಿದ್ದೇನೆ, ಸತ್ಯವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಸತ್ಯವಾದ ದೇವರಿದ್ದಾನೆ, ಆತನು ದಯಿಸುವ ಅಗ್ನಿಯಾಗಿದ್ದಾನೆ ಪ್ರಿಯರೇ. ಯಾಕೆಂದರೆ
ಆಗ ನಮ್ಮ ಯಜಮಾನರು ಹೇಳಿದರು, ಇದು ಕಷ್ಟಗಳು ಅಲ್ಪವೇ, ಏಕೆಂದರೆ ದೇವರು ನಮಗೆ ಮುಂದೆ ಒಳ್ಳೆಯದನ್ನೇ ಮಾಡುವಂಥವನಾಗಿದ್ದಾನೆ, ಅದಕ್ಕಾಗಿ ನೀನು ಸುಮ್ಮನಿರು, ಹಾಗೆ ಮಾತನಾಡಬೇಡ, ಪ್ರಾರ್ಥನೆ ಮಾಡು ಎಂಬುದಾಗಿ, ಬರೀ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಎಂಬುದಾಗಿ ನನ್ನನ್ನು ಪ್ರೋತ್ಸಾಹ ಮಾಡ್ತಾ ಇದ್ರು ಪ್ರೇರ. ಅವರ ಪ್ರೋತ್ಸಾಹದಿಂದಲೇ ದೇವರು ಇದುವರೆಗೆ ನನ್ನನ್ನು ನಿಲ್ಲಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಹಾಗೆ ಈ ದಿನಗಳಲ್ಲಿ ಸಭೆಯಲ್ಲಿ ನಾನು ಒಂದು ಲೀಡಿಂಗ್ ಮಾಡೋದಲ್ಲಾಗಲಿ, ಆರಾಧನೆ ನಡೆಸೋದಲ್ಲಾಗಲಿ, ಈ ದಿನಗಳಲ್ಲಿ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಯಜಮಾನರು ಕಾರಣರಾಗಿದ್ದಾರೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೈಗೂಡಿಸಿ ನಾವು ಕುಟುಂಬವಾಗಿ ದೇವರ ಸೇವೆಯಲ್ಲಿ ನಿಲ್ಲುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಅನೇಕ ಅನಾರೋಗ್ಯಗಳು ಬರುವಾಗಲೂ ನಮಗೆ ದೇವರು ಕೈ ಹಿಡಿದು ನಡೆಸ್ತಾ ಬಂದಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂತಹ ಒಂದು ಹಳ್ಳಿಯಲ್ಲಿ ನಾವು ಇದ್ದೇವೆ ಪ್ರಿಯರೇ, ಆದರೂ ನಮಗೆ ಒಂದು ಉನ್ನತವಾಗಿ ನಮ್ಮ ನಡೆಸ್ತಾ ಇದ್ದಾನೆ ಎಂಬುದಾಗಿ ನೆನೆಸ್ತೇನೆ. ಇನ್ನೂ ನಮ್ಮನ್ನು ಉನ್ನತವಾಗಿ ನಡೆಸ್ತಾನೆ ಎಂಬುದಾಗಿ ದೇವರಿಗೆ ನನಗೆ ಧೈರ್ಯ ಉಂಟು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನು ಒಂದು ದೇವರು ನಾನು ಒಂದು ತೀರ್ಮಾನ ಮಾಡಿದೆ, ದೇವರು ಸತ್ತರೂ ಕರ್ತನ ಸೇವೆಯಲ್ಲಿ, ಬದುಕಿದರೂ ಕರ್ತನ ಸೇವೆಯಲ್ಲಿ ಎಂಬುದಾಗಿ ನಾನು ಯಾವ ರೀತಿಯಾಗಿ ಪೌಲನು ಹೇಳೋ ಪ್ರಕಾರ ನಾನು ಒಪ್ಪಿಸಿಕೊಟ್ಟು ಬಿಟ್ಟೆ. ಆವಾಗಿನಿಂದ ದೇವರು ನಮ್ಮನ್ನು ಒಂದು ಬೇರೆಯಾಗಿಯೇ ನಮ್ಮನ್ನು ನಡೆಸ್ತಾ ಇದ್ದಾನೆ ಬೇರೆ. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ಹೇಳಲಿಕ್ಕೆ, ಸಾಕ್ಷಿ ಹೇಳಲಿಕ್ಕೆ ನಮಗೆ ದೇವರು ಸಹಾಯ ಮಾಡಿದನು. ಹಾಗೆ 2013ರಿಂದ ಇಲ್ಲಿಯವರೆಗೂ ಈ ಒಂದು ಇಷ್ಟು ವರ್ಷ ದೇವರ ಸೇವೆಯಲ್ಲಿ ಇಲ್ಲಿ ನಮ್ಮನ್ನು ಈ ಒಂದು ಊರಲ್ಲಿ ನಾವು ಸ್ಥಿರವಾಗಿ ನಿಂತುಕೊಂಡಿದ್ದೇವೆ. ದೇವರು ಇದುವರೆಗೂ ನಮ್ಮನ್ನು ನಡೆಸಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ನೂ ಹೆಚ್ಚಾಗಿ ನಮ್ಮ ಸೇವೆ ಬೆಳೆಯುವುದಕ್ಕಾಗಿ, ನಮ್ಮ ನಾವು ಕುಟುಂಬವಾಗಿ ಇನ್ನೂ ನಮ್ಮ ಕರ್ತನ ಸೇವೆ ಮಾಡುವುದಕ್ಕಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಅವಶ್ಯವಾಗಿದೆ ಪ್ರಿಯರೇ. ದೇವರು ನನ್ನ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಹಾಗೆ ನೀವು ಕೇಳಿದಂಥ ನಿಮ್ಮೆಲ್ಲರನ್ನು ಬಲಪಡಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಾಕ್ಷಿಯನ್ನು ಇಲ್ಲಿಗೆ ಮುಗಿಸುವಲಾಗಿದ್ದೇನೆ ಪ್ರಿಯರೇ. ಕರ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಆಮೆನ್.